ಯೂಟ್ಯೂಬ್ ಕಡೆಯಿಂದ ಮಾನಿಟೈಸೇಷನ್ ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಇವಾಗ ಒಂದು ಬ್ಯಾಡ್ ಅಪ್ಡೇಟ್ ಅನ್ನು ತಗೊಬಂದಿದ್ದಾರೆ. ಫಸ್ಟ್ ನಮ್ಮೊಂದು ಚಾನಲ್ ಮಾನಿಟೈಸ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೋ ಲಾಸ್ಟ್ ಒಂದು ವರ್ಷದಲ್ಲಿ. ಇಲ್ಲ ಶಾರ್ಟ್ಸ್ ಮಾಡ್ತಾ ಇದೆ ಅಂತಂದ್ರೆ ಸಾಕು, ಲಾಸ್ಟ್ 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಬೇಕಾಗುತ್ತೋ ಆವಾಗ ನೀವು ಎಲಿಜಿಬಲ್ ಆಗ್ತಾ ಇದ್ರೆ ಆವಾಗ ನೀವು ಮಾನಿಟೈಸೇಷನ್ ಅಪ್ಲೈ ಅನ್ನೋದು ಮಾಡಬಹುದಾಗಿತ್ತು. ಆದ್ರೆ ಈಗ ಯಾವ ತರ ರೂಲ್ಸ್ ತಗೊಬಂದಿದ್ದಾರೆ ಅಂತಂದ್ರೆ ನಿಮ್ಮೊಂದು ಚಾನಲ್ ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಅದು ಏನಿದೆಯೋ ಅದು ಹಾಗೆ ಇರುತ್ತೆ. ಆದ್ರೆ 4,000 ವಾಚ್ ಟೈಮ್ ಅದು ಏನಿದೆಯೋ ಅದನ್ನ ಡಬಲ್ ಮಾಡಿ ಹಾಕಿದ್ದಾರೆ. ಅಂದ್ರೆ 8,000 ವಾಚ್ ಟೈಮ್ ಅನ್ನೋದು ಬೇಕಾಗುತ್ತೆ. ಓಕೆನಾ. ಶಾರ್ಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಲಾಸ್ಟ್ 90 ಡೇಸ್ ಅಲ್ಲಿ 20 ಮಿಲಿಯನ್ ವ್ಯೂಸ್ ಬೇಕಾಗುತ್ತೆ. ಫಸ್ಟ್ ಏನಿತ್ತು ನಮ್ಗೆ 10 ಮಿಲಿಯನ್ ವ್ಯೂಸ್ ಇತ್ತು ಲಾಸ್ಟ್ 90 ಡೇಸ್ ಅಲ್ಲಿ. ಆದ್ರೆ ಇದನ್ನ ಕೂಡ ಡಬಲ್ ಅನ್ನೋದು ಮಾಡಿ ಹಾಕಿದ್ದಾರೆ. ಈ ಎರಡು ಅನ್ನೋದು ತುಂಬಾ ಅಂದ್ರೆ ತುಂಬಾ ಚೇಂಜ್ ಮಾಡಿದ್ದಾರೆ. ಇದು ಏನಕ್ಕೆ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಏನಕ್ಕಪ್ಪ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಲ್ವಾ, ಕ್ರಿಯೇಟರ್ಸ್ ಅನ್ನೋದು ತುಂಬಾ ಆಗಿದ್ದಾರೆ. ಸೊ ಹಂಗಾಗಿ ಈ ಒಂದು ಅಪ್ಡೇಟ್ ಅನ್ನು ತಗೊಬಂದಿದ್ದಾರೆ ಅಂತ ನನ್ನೊಂದು ಅನಿಸಿಕೆ. ಅಂಡ್ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತಂದ್ರೆ ಫೆಬ್ರವರಿ 1, 2027 ಇದು ಅಪ್ಲೈ ಅನ್ನೋದಾಗುತ್ತೆ. ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಇವಾಗ ಜುಲೈ ತಿಂಗಳು ನಡೀತಿದೆ 2026 ನಿಮ್ಮ ಹತ್ರ ಏನಾದ್ರು ಹಳೆ ಚಾನಲ್ ಇತ್ತು ಅಂತಂದ್ರೆ ಬೇಗನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಹಳೆ ರೂಲ್ಸ್ ಏನಿದೆಯೋ ಅದೇ ಅಪ್ಲೈ ಆಗುತ್ತೆ. ಆದ್ರೆ ಫೆಬ್ರವರಿ 1ನೇ ತಾರೀಕಿಂದ ಹಿಡ್ಕೊಂಡು 2027 ಯಾರು ಆವಾಗ ಚಾನಲ್ ಮಾಡ್ತೀರಾ ಆವಾಗ ಆ ಒಂದು ಹೊಸ ರೂಲ್ಸ್ ಅನ್ನೋ ಅಪ್ಲೈ ಅನ್ನೋದಾಗುತ್ತೆ. ಸದ್ಯಕ್ಕೇನಪ್ಪಾ ಅಂತಂದ್ರೆ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ನಿಜಕ್ಕೂ ಯಾವಾಗ ಅಪ್ಲೈ ಆಗುತ್ತೆ ಅನ್ನೋದು ನಿಜಕ್ಕೂ ಗೊತ್ತಾಗಲ್ಲ. ಅಂಡ್ ನೀವೇನಾದ್ರೂ ನಿಮ್ಮೊಂದು ಚಾನಲ್ ಅಲ್ಲಿ ಏನಾದ್ರು ಇದೀರಿ ಅಂತಂದ್ರೆ ವಿಡಿಯೋಸ್ ಗಳನ್ನ ಏನಾದ್ರು ಅಪ್ಲೋಡ್ ಮಾಡ್ತಾ ಇದೀರಿ ಅಂತಂದ್ರೆ ಈ ಒಂದು ರೂಲ್ಸ್ ಏನಿದೆ ಇದನ್ನ ಬೇಗ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮೊಂದು ಚಾನಲ್ ನ ಮಾನಿಟೈಸ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬರೋ ದಿನಗಳೇನಪ್ಪಾ ಅಂತಂದ್ರೆ ಫುಲ್ ಸ್ಟಿಕ್ ಆಗ್ಬಿಟ್ಟಿದೆ ಯೂಟ್ಯೂಬ್. ಓಕೆನಾ. ನೋಡ್ತಾ ಇದ್ರೆ ಇವಾಗ ಅಪ್ಡೇಟ್ ತಗೊಬಂದಿದೆ. ಓಕೆನಾ. 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟಲ್ಲೇ ಕೆಲವೊಬ್ರಿಗೆ ಸೆಕೆಂಡ್ ಇಯರ್ ಬಂದ್ಬಿಡುತ್ತೆ. 1000 ಸಬ್ಸ್ಕ್ರೈಬರ್ಸ್ ಅದು ಹೆಂಗಾಗ್ಬೇಕಾದ್ರೆ ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು. ಆದ್ರೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟರಲ್ಲಿ ನಿಜಕ್ಕೂ ಹೇಳ್ತಾ ಇದೀನಿ ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇತ್ತು. ಓಕೆ. ಏನಕ್ಕಪ್ಪ ಅಂದ್ರೆ ನಾನು ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದೀನಿ. ಇವಾಗ ಏನಾಗಿದೆ ಅಂತಂದ್ರೆ ಅದನ್ನ ಡಬಲ್ ಮಾಡಿದ್ರೆ 8,000 ವಾಚ್ ಟೈಮ್ ಅನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಮಾಡ್ಕೊಂಡ್ರೆ ಆವಾಗ ನಿಮ್ಮೊಂದು ಚಾನಲ್ ಅಲ್ಲಿ ಎಲಿಜಿಬಲ್ ಆಗ್ತೀರಾ. ಆವಾಗ ನೀವು ಮಾನಿಟೈಸ್ ಅನ್ನೋದು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಈ ಒಂದು ರೂಲ್ಸ್ ಏನಿದೆಯಲ್ವಾ ಇದು ಏನಕ್ಕೆ ತಗೊಬಂದ್ರೆ ನನ್ಗಂತೂ ಗೊತ್ತಿಲ್ಲ. ಇದೊಂದು ಬ್ಯಾಡ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು ಗೈಸ್. ಓಕೆನಾ. ಸೊ ಯೂಟ್ಯೂಬರ್ ಏನಪ್ಪಾ ಅಂತಂದ್ರೆ ಕ್ರಿಯೇಟರ್ ಜಾಸ್ತಿ ಬರಬಾರ್ದು ಅನ್ನೋಗೋಸ್ಕರನೇ ಈ ಒಂದು ರೂಲ್ಸ್ ತಗೊಬಂದಿದ್ದಾರೆ. ನನಗಂತೂ ಗೊತ್ತಿಲ್ಲ. ಬಟ್ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಗೈಸ್. ಓಕೆನಾ. ಈ 8,000 ವಾಚ್ ಟೈಮ್ ಏನಿದೆಯಲ್ವಾ ಇದು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು. ನಾನು ಟ್ರಿಕ್ ಕೂಡ ಹೇಳ್ತೀನಿ. ನೀವೇನಾದ್ರೂ ಹೊಸದಾಗಿ ಏನಾದ್ರು ಚಾನಲ್ ಮಾಡಿದೀರಿ ಅಂತಂದ್ರೆ ಅಥವಾ ಹೊಸದಾಗಿ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ರೆ 8,000 ಅಲ್ಲ 10,000 ತಗೊಂಬರ್ಲಿ, 20,000 ತಗೊಂಬರ್ಲಿ, 50,000 ವಾಚ್ ಟೈಮ್ ತಗೊಂಬರ್ಲಿ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಈಸಿಯಾಗಿ ಕಂಪ್ಲೀಟ್ ಏನಾದ್ರು ಮಾಡ್ಕೋಬಹುದು. ಆದ್ರೆ ನೀವು ತಲೆ ಕೆಡಿಸ್ಕೊಂಡ್ರೆ ಅಯ್ಯೋ ಅನ್ಕೊಂಡ್ರೆ ನೀವು ಅಯ್ಯೋ ಅನ್ಕೊಂಡು ಅಲ್ಲೇ ಇರ್ಬೇಕಾಗುತ್ತೆ. ಏನಾದ್ರೂ ಯೂನಿಕ್ ಆಗಿ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಈ 8,000 ವಾಚ್ ಟೈಮ್ ಏನಿದೆಯಲ್ಲ ಇದು ಬೇಗ ಕಂಪ್ಲೀಟ್ ಅನ್ನೋದು ಆಗ್ಬಿಡುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡ್ತಾ ಇದ್ರೆ ಈ ಒಂದು ವಿಡಿಯೋ ನೋಡ್ತಾ ಒಂದು ವಿಡಿಯೋ ಮಾಡಿದ್ದೆ ನನ್ನೊಂದು ಚಾನಲ್ ಅಲ್ಲಿ. ಆ ಒಂದು ವಿಡಿಯೋಗೆ ಏನಪ್ಪಾ ಅಂತ 2,20,000 ವ್ಯೂಸ್ ಹೋಗಿದೆ. ಅಂಡ್ ಟೋಟಲ್ ವಾಚ್ ಟೈಮ್ ನೋಡ್ತಾ ಇದ್ರೆ ನನಗೆ ಆ ಒಂದು ವಿಡಿಯೋದಿಂದ ಎಷ್ಟು ಬಂದಿದೆ 6,700 ಚಿಲ್ಲರೆ ಬಂದಿದೆ ವಾಚ್ ಟೈಮ್. ಓಕೆನಾ. ಸೊ ಈ ಒಂದು ಜಾಗದಲ್ಲಿ 2,20,000ಗೆ 6,700 ವಾಚ್ ಟೈಮ್ ಬಂದಿದೆ ಅಂತಂದ್ರೆ ಈ ಒಂದು ಜಾಗದಲ್ಲಿ ಒಂದು 2.5 ಲಕ್ಷ ಒಂದು 3 ಲಕ್ಷ ಏನಾದ್ರು ವ್ಯೂಸ್ ಹೋಯ್ತು ಅಂದ್ರೆ ಈ ಒಂದು ವಿಡಿಯೋದಿಂದ ನಿಮ್ಗೆ 8,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆನಾ. ನೀವು ಹೊಸದಾಗಿ ಏನಾದ್ರು ಕ್ರಿಯೇಟರ್ಸ್ ಆಗಿದ್ದೀರಾ ಅಂತಂದ್ರೆ ಹೊಸದಾಗಿ ವಿಡಿಯೋಸ್ ಗಳನ್ನು ಮಾಡ್ತಾ ಇದೀಯ ಅಂತಂದ್ರೆ ನಿನ್ನೊಂದು ಚಾನಲ್ ಅಲ್ಲಿ ನೀವು ಯಾವೊಂದು ಕ್ಯಾಟಗರಿನಲ್ಲೇ ವಿಡಿಯೋಸ್ ಮಾಡು. ಓಕೆನಾ. ಆದ್ರೆ ಯೂನಿಕ್ ಆಗಿ ಏನಾದ್ರು ಕಂಟೆಂಟ್ ಮಾಡು. ನಿನ್ನ ಒಂದು ಲೈಫ್ ಸ್ಟೈಲ್ ತೋರ್ಸೋದ್ ಬಿಟ್ಬಿಡು ಫಸ್ಟ್ ಆಫ್ ಆಲ್. ಏನಕ್ಕಪ್ಪ ಅಂದ್ರೆ ನೀವು ಶಾರುಖ್ ಖಾನ್ ಅಲ್ಲ, ಇಲ್ಲ ಸಲ್ಮಾನ್ ಖಾನ್ ಅಲ್ಲ, ನಿನ್ನನ್ನ ಯಾರು ನೋಡಲ್ಲ. ಓಕೆನಾ. ಅವ್ನು ಯಾವನೋ ಫೇಮಸ್ ಆಗಿರೋ ಯೂಟ್ಯೂಬರ್ ನೋಡಿಸ್ತಾ ಇದ್ದಾನೆ ಅಂತಂದ್ರೆ ಅವ್ರ ಹತ್ರ ಆಡಿಯನ್ಸ್ ಇದಾರೆ, ಅವ್ರಿಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಸಿಗ್ತಿದೆ. ಸೊ ಹಂಗಾಗಿ ಅವ್ರನ್ನ ನೋಡ್ಸಿದ್ರು ಕೂಡ ಅವ್ರಿಗೆ ಆಡಿಯನ್ಸ್ ನೋಡ್ತಾರೆ. ನಿನ್ನನ್ನ ನೋಡ್ಬೇಕು ಅನ್ಕೊಂಡ್ರೆ ನೀನ್ ಏನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ನೋಡ್ತಾರೆ ನಿನ್ನನ್ನ ಹೇಳಿ. ಓಕೆನಾ. ಸೊ ಹಂಗಾಗಿ ನೀನ್ ಇದನ್ನು ತೋರ್ಸೋದ್ ಬಿಟ್ಬಿಡು. ನಿನ್ನ ಒಂದು ಲೈಫ್ ಸ್ಟೈಲ್ ನ ಏನಾದ್ರು ಯೂನಿಕ್ ಆಗಿ ಕಂಟೆಂಟ್ ಮಾಡು, ಆಡಿಯನ್ಸ್ ನ ಬೇಸ್ ಮಾಡ್ಕೊ. ಆವಾಗ ನಿನ್ನೊಂದು ಲೈಫ್ ಸ್ಟೈಲ್ ವಿಡಿಯೋ ಮಾಡು, ಅವಾಗ ನಿನ್ನನ್ನು ನೋಡ್ತಾರೆ. ನಿನ್ನ ಹತ್ರ ಆಡಿಯನ್ಸ್ ಇಲ್ಲ, ನನ್ನ ಒಂದು ಲೈಫ್ ಸ್ಟೈಲ್ ತೋರಿಸಿನ ಅಂತಂದ್ರೆ ನಿನ್ನ ಯಾರು ನೋಡಲ್ಲ ಗೈಸ್. ಓಕೆನಾ. ನೀನೇನಾದ್ರು ವ್ಲಾಗ್ಸ್ ಮಾಡ್ತಾ ಇದೀಯ ಅಂತಂದ್ರೆ ವ್ಲಾಗ್ಸ್ ಅಲ್ಲಿ ನಿನ್ನೊಂದು ಲೈಫ್ ಸ್ಟೈಲ್ ನ ತೋರಿಸಬೇಡ. ಏನಾದ್ರು ಯೂನಿಕ್ ಕಂಟೆಂಟ್ ನಿಮ್ಮೊಂದು ಸರೌಂಡಿಂಗ್ ಅಲ್ಲೇ ನಿಮ್ಮೊಂದು ಸುತ್ತಮುತ್ತಲ ಜಾಗದಲ್ಲಿ ಯಾವ್ದಾದ್ರು ಫೇಮಸ್ ಇರುವಂತ ಜಾಗ ಇತ್ತು ಅಂತಂದ್ರೆ ಸಾಕು, ಅದನ್ನ ಎಕ್ಸ್ಪ್ಲೋರ್ ಮಾಡು. ಇಲ್ಲ ಅಂತಂದ್ರೆ ನೀನ್ ಎಲ್ಲಾದ್ರೂ ಸಿಟಿನಲ್ಲಿ ಇದೆಯಾ ಅಂತಂದ್ರೆ ಸಾಕು, ಸಿಟಿನಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ಯಾವ್ದೊಂದು ಸಿಟಿ ಆಗಿರ್ಬೋದು, ಆ ಒಂದು ಸಿಟಿನಲ್ಲಿ ಫೇಮಸ್ ಆಗಿರುವಂತ ಜಾಗನ ಟಾರ್ಗೆಟ್ ಮಾಡು. ನೀನು ಅವನ್ನ ಟಾರ್ಗೆಟ್ ಮಾಡು, ಅಲ್ಲಿರುವಂತ ಎಕ್ಸ್ಪ್ಲೋರ್ ಮಾಡು ಜಾಗಗಳನ್ನು. ಓಕೆನಾ. ಏನಾದ್ರು ಯೂನಿಕ್ ಕಂಟೆಂಟ್ ಮಾಡ್ಲೇಬೇಕು. ನೀನು ಕಂಟೆಂಟ್ ಮಾಡಿದ್ರೇನೆ ಆವಾಗ ನಿನ್ನೊಂದು ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ಒಂದು 8,000 ವಾಚ್ ಟೈಮ್ ಏನಿದೆಯಲ್ವಾ ಇದು ಕಂಪ್ಲೀಟ್ ಈಸಿಯಾಗಿ ಮಾಡ್ಕೋಬಹುದು ಗೈಸ್. ಓಕೆನಾ. ಯಾವ ತರ ಗೊತ್ತಾ, ಇವಾಗ ನೋಡಿ ನಮ್ಮೊಂದು ವಿಡಿಯೋ ಏನಪ್ಪಾ ಅಂತಂದ್ರೆ
ಲೆಂತ್ ಎಷ್ಟಿರ್ಬೇಕು ಗೊತ್ತಾ, 8 ರಿಂದ 10 ನಿಮಿಷ ಇದ್ರೂ ಕೂಡ ಇನ್ನೂ ಒಳ್ಳೇದೇ ನಿಮ್ಗೆ. ಯಾಕಂದ್ರೆ ಬ್ಲಾಗ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈಸಿಯಾಗಿ ನೀನ್ 10 ನಿಮಿಷ ಮೇಲೆ ಆರಾಮಾಗಿ ವಿಡಿಯೋ ಕ್ರಿಯೇಟ್ ಅನ್ನೋದು ಮಾಡ್ಬೋದು. ಅದು ತೋರ್ಸೋದು ಇದು ತೋರ್ಸೋದು ಈಸಿಯಾಗಿ ಕವರ್ ಅನ್ನೋದು ಮಾಡ್ಬೋದು. ಅಂಡ್ ಆಡಿಯನ್ಸ್ ಏನಪ್ಪಾ ಅಂತ ನಿನ್ನೊಂದು ವಿಡಿಯೋಗೆ ಜೊತೆಗೆ ಕನೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಅನ್ಕೊಂಡಿದ್ರೆ ನಿಮ್ಮೊಂದು ಮಾತು ತುಂಬಾ ಇಂಪಾರ್ಟೆಂಟ್. ನೀನ್ ಯಾವ ತರ ಮಾತಾಡ್ತೀಯ ಅಷ್ಟು ನಿನ್ನೊಂದು ವಿಡಿಯೋಗೆ ಆಡಿಯನ್ಸ್ ಕನೆಕ್ಟ್ ಆಗಿರ್ತಾರೆ ಅಂಡ್ ವಾಚ್ ಟೈಮ್ ಕೂಡ ಅಷ್ಟೇ ಕಂಪ್ಲೀಟ್ ಆಗುತ್ತೆ ನಿನ್ಗೆ. ಓಕೆನಾ. ಸೊ ಮೇನ್ ಇಂಪಾರ್ಟೆಂಟ್ ನಿನ್ನೊಂದು ವಾಯ್ಸ್. ಸೊ ನೀನ್ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಆಡಿಯನ್ಸ್ ನೀನ್ ಮಾತಾಡೋದು ನೋಡ್ಬಿಟ್ಟೆ ನಿನ್ನೊಂದು ವಿಡಿಯೋ ಜೊತೆ ಕನೆಕ್ಟ್ ಆಗಿರ್ತಾರೆ ಗೈಸ್. ಓಕೆನಾ. 8 ರಿಂದ 10 ನಿಮಿಷ ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮೊಂದು ವಿಡಿಯೋ ಅಪ್ಪಿ ತಪ್ಪಿ ಏನಾದ್ರು ವೈರಲ್ ಆಯ್ತು ಅನ್ಕೊಳ್ಳಿ. ಓಕೆನಾ. ಅಪ್ಪಿ ತಪ್ಪಿ ಏನಾದ್ರು 2 ಲಕ್ಷ 2.5 ಲಕ್ಷ ಏನಾದ್ರು ವ್ಯೂಸ್ ಬಂತು ಅಂತಂದ್ರೆ ನಿನ್ಗೆ 8,000 ವಾಚ್ ಟೈಮ್ ಏನಪ್ಪಾ ಅಂತ ಅದೇ ಒಂದು ವಿಡಿಯೋ ಸಿಗ್ಬಿಡುತ್ತೆ. ಓಕೆ. ನನ್ನೊಂದು ವಿಡಿಯೋ ನೋಡ್ತಾ ಇದ್ರಿ, ಎಷ್ಟಿದೆ? 2,20,000 ವ್ಯೂಸ್ ಇದೆ. 6,700 ಚಿಲ್ಡ್ರೆ ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗಿದೆ. ವಿಡಿಯೋ ಲೆಂತ್ ಎಷ್ಟಿದೆ? 5 ನಿಮಿಷ 6 ನಿಮಿಷ ಇದೆ ಅಷ್ಟೇ. ಆದ್ರೆ ನೀವು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ, 8 ರಿಂದ 10 ನಿಮಿಷ ವಿಡಿಯೋ ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ. ಆವಾಗ ನೋಡ್ಕೊಳ್ಳಿ 2 ರಿಂದ 3 ಲಕ್ಷ ಏನಾದ್ರು ವ್ಯೂಸ್ ಹೋಯ್ತು ಅಂದ್ರೆ 8,000 ವಾಚ್ ಟೈಮ್ ಈಸಿಲಿ ಬಂದ್ಬಿಡುತ್ತೆ. ಓಕೆನಾ. ನೋಡೋ ಜನಗಳು ಇರ್ತಾರೆ. ಏನಕ್ಕಪ್ಪ ಅಂತಂದ್ರೆ ನೀನ್ ಆಲ್ರೆಡಿ ಫೇಮಸ್ ಆಗಿರುವಂತ ಜಾಗನ ಟ್ರ್ಯಾಕ್ ಮಾಡಿದ್ಯಾ. ಸೊ ಹಂಗಾಗಿ ಆ ಒಂದು ಫೇಮಸ್ ಆಗಿರುವಂತ ಜಾಗ ಕೆಲವೊಬ್ರು ಹೋಗ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ ತಕ್ಷಣ ಆ ಒಂದು ಜಾಗದಲ್ಲಿ ನಿನ್ನ ಒಂದು ವಿಡಿಯೋ ಬಂತು ಅಂತಂದ್ರೆ ಸಾಕು, ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾರೆ ಏನೇನ್ ಜಾಗ ಇದೆ, ಏನೇನಿಲ್ಲ, ಯಾವೊಂದು ಪ್ಲೇಸ್ಗಳಿದಾವೆ, ಜನಗಳು ಎಷ್ಟಿದೆ, ರಶ್ ಎಷ್ಟಿದೆ, ಇದೆಲ್ಲಾನು ಅಷ್ಟೇ ನೀನು ಆ ಒಂದು ವಿಡಿಯೋದಲ್ಲಿ ಹೇಳಿರ್ತೀಯ. ಸೊ ಹಂಗಾಗಿ ಆವಾಗ ಏನಪ್ಪಾ ಅಂತಂದ್ರೆ ಆ ಒಂದು ವಿಡಿಯೋ ಜೊತೆಗೆ ಆಡಿಯನ್ಸ್ ಕನೆಕ್ಟ್ ಆಗಿರ್ತಾರೆ. ಆವಾಗ ನಿನ್ಗೆ ಏನಪ್ಪಾ ಅಂದ್ರೆ ವಾಚ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಓಕೆನಾ. ನಿನ್ಗೇನ ಟೆಕ್ ಬಗ್ಗೆ ವಿಡಿಯೋಸ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಟೆಕ್ ರಿಲೇಟೆಡ್ ವಿಡಿಯೋಸ್ ಯಾವ್ದು ಓಡ್ತಿದೆ ಅದ್ರ ಬಗ್ಗೆ ನೀನು ಫೈಂಡ್ ಔಟ್ ಮಾಡು, ಅದ್ರ ಬಗ್ಗೆ ವಿಡಿಯೋ ಮಾಡಿ ನೀನು. ಆವಾಗ ನೋಡ್ಕೊ ಈಸಿಯಾಗಿ ನಿನ್ಗೆ ವಾಚ್ ಟೈಮ್ ಕೂಡ ಈಸಿಯಾಗಿ ಕಂಪ್ಲೀಟ್ ಆಗ್ಬಿಡುತ್ತೆ. ಯಾವ್ದೊಂದು ಆಪ್ಸ್ ಬಗ್ಗೆ ಆಗಿರ್ಬೋದು, ಏನ್ರ ಬಗ್ಗೆ ನಿನ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಟಾರ್ಗೆಟ್ ಮಾಡು. ಆವಾಗ ನೋಡ್ಕೊ ಈಸಿಯಾಗಿ ಇದನ್ನ ಕೂಡ ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದು ಏನಿದೆಯಲ್ವಾ ರೂಲ್ಸ್, ಇದು ಇವಾಗ ಅಪ್ಲೈ ಆಗಿಲ್ಲ. ಇಷ್ಟು ದಿನದಿಂದ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದಲ್ವಾ, ಅದೇ ಹಳೆ ರೂಲ್ಸ್ ಇರುತ್ತದು. 1,000 ಸಬ್ಸ್ಕ್ರೈಬರ್ಸ್ ಏನಿದೆಯೋ ಅದ್ 4,000 ವಾಚ್ ಟೈಮ್ ಅದ್ ಏನಿದೆಯೋ ಲಾಸ್ಟ್ 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಇದು ಏನಿದೆಯಲ್ವಾ, ಇದು ಹಳೆ ರೂಲ್ಸ್ ಇರುತ್ತೆ. ಆದ್ರೆ ಇವಾಗ ಏನಪ್ಪಾ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಅದು ಏನಿದೆಯೋ 8,000 ವಾಚ್ ಟೈಮ್ ಅಂಡ್ 20 ಮಿಲಿಯನ್ ವ್ಯೂಸ್ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು 2027ಗೆ ಅಪ್ಲೈ ಅನ್ನೋದಾಗುತ್ತೆ. ಫೆಬ್ರವರಿ 1ನೇ ತಾರೀಕು 2027. ಅದಾದ್ಮೇಲೆ ಚಾನಲ್ ಮಾಡಿದವರು ಅದು ಅಪ್ಲೈ ಅನ್ನೋದು ಹೊಸ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕಾಗುತ್ತೆ. ಆದ್ರೆ ನಿಮ್ಮ ಹತ್ರ ಹಳೆ ಚಾನಲ್ ಇತ್ತು ಅಂತ ಹಳೆ ರೂಲ್ಸ್ ಇರುತ್ತೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಗೈಸ್. ಓಕೆನಾ. ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಚಾನಲ್ ಮುಖಾಂತರ ಬೇಗ ಗ್ರೋ ಆಗಿ ಗೈಸ್. ಓಕೆನಾ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಓಕೆನಾ. ನೀವೇನ್ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಮಾಡ್ರಿ, ಹೊಸ ಕಂಟೆಂಟ್ ಮಾಡ್ತಾ ಇರ್ರಿ. 100% ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಯಿತು ಅಂದ್ರೆ ಈಸಿಯಾಗಿ ನಿಮ್ಗೆ 8,000 ವಾಚ್ ಟೈಮ್ ಅನ್ನೋದು ಈಸಿಯಾಗಿ ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.